Hello guys, welcome back to my ಚಾನಲ್. ಬನ್ನಿ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಅಂತ ಈ ಪ್ಲೇಸ್ಗೆ ಇದೆ ಫಸ್ಟ್ ಟೈಮ್ ಬಂದಿದ್ದು ಆ್ಯಂಡ್ ನಂಗೆ ಗೊತ್ತಿರಲಿಲ್ಲ ಈ ಪ್ಲೇಸ್ಗೆ ನಾನು ವಿಸಿಟ್ ಮಾಡ್ತೀನಿ ಅಂತಾನು. ಸೊ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ನನಗೆ ಈ ಪ್ಲೇಸ್ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನೀವು ಕೂಡ ಗೆಸ್ ಇಲ್ಲಿ ಅಕ್ಕಪಕ್ಕ ಬಂದರೆ ನೀವು ಕೂಡ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ಪ್ಲೇಸು. ನನಗಂತೂ ಹೇಗಾಗತ್ತೆ ಅಂದರೆ ಸಮ್ಟೈಮ್ಸ್ ನಾವು ಯಾವುದೋ ಊರ ಬಗ್ಗೆ ಮಾತಾಡಿರ್ತೀವಿ ಅಥವಾ ಚೈಲ್ಡ್ಹುಡ್ಡಲ್ಲಿ ಆ ಊರ ಬಗ್ಗೆ ಮಾತಾಡಿರ್ತೀವಿ ಅಥವಾ ಹಾಗೆ ಏನೋ ಸ್ಟೋರಿ ಕೇಳಿರ್ತೀವಿ ಆ ಊರ ಬಗ್ಗೆ, ಈ ರೀತಿ ಎಲ್ಲ ಇರುತ್ತೆ. ಅಥವಾ ನಾವು ಸಮ್ ಡೇಸ್ ಬಿಫೋರ್ ಎಲ್ಲ ಆ ಊರ ಬಗ್ಗೆ ಮಾತಾಡ್ತೀವಿ. ಅಂಥ ಊರಿಗೆ ನಾನು ಏನೋ ಗೊತ್ತಿಲ್ಲದೇ ನಾನೇ ಒಂದಿನ ಊರಿಗೆ ಹೋಗಿ ಬಂದಿರ್ತೀನಿ. ಆ ಊರಿಗೆ ಹೋಗ್ತೀನಿ ಅನ್ನೋದು ಕೂಡ ನಂಗೆ ಗೊತ್ತಿರಲ್ಲ. ಸೊ ಆ ರೀತಿ ಆಗುತ್ತೆ. ಆ್ಯಂಡ್ ಎಕ್ಸಾಂಪಲ್ ಇದು ಈ ಊರು ಏನಿದ್ದೀವಲ್ವಾ, ಸೊ ಅದು ಆ ಊರನ್ನ ನೋಡ್ತೀನಿ ಅಂತಾನು ಅಂದ್ಕೊಂಡಿರಲಿಲ್ಲ ಈ ಊರು. ಬಟ್ ಇಲ್ಲಿ ನಾನು ಬಂದು 5 years ಆಯಿತು. ಅಲ್ಲಂತೂ ಹಿಂಗೆ ಆಗುತ್ತೆ. ಪ್ಲ್ಯಾನ್ ಮಾಡಿ ನಾನು ಆ ಊರಿಗೆ ವಿಸಿಟ್ ಮಾಡಿರಲ್ಲ, ವಿದೌಟ್ ಪ್ಲ್ಯಾನೇ ನಾನು ಆ ಊರಿಗೆಲ್ಲ ಹೋಗಿ ಬಂದಿರ್ತೀನಿ. ಎಲ್ರಿಗೂ ಹೀಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಹಿಂಗಾಗಿದೆ. ಇನ್ನು ಕೆಲವೊಂದು ಊರಂತೂ ನಂಗೆ ನೋಡಲೇಬಾರ್ದು, ಅದು ಇಷ್ಟನೇ ಇರಲ್ಲ, ಬಟ್ ಅಲ್ಲಿಗೂ ನಾನು ಹೋಗಿ ಬಂದಿರ್ತೀನಿ. ಇದೊಂಟ ಒಂದು ವೇಳೆ ಇದ್ದರೆ ಸೊ ನನಗೆ ಕಮೆಂಟ್ ಮಾಡಿದ್ದೆ. ಆ್ಯಂಡ್ ಇದು ಈ ಊರು ಮೈಲಾರ ಗುಡ್ಡ. ಸೊ ಇಲ್ಲಿ ನಾನು ಬರ್ತೀನಿ ಅಥವಾ ಒಂದ್ಸತಿ ಇಲ್ಲಿ ವಿಸಿಟ್ ಮಾಡ್ತೀನಿ ಈ ಗುಡ್ಡಕ್ಕೆ ಅಂತ ನಂಗೆ, ಅಂದರೆ ಈ ಪ್ಲೇಸ್ ಇದೆ ಅಂತಲೂ ನಂಗೆ ಗೊತ್ತಿರಲಿಲ್ಲ. ಇವಾಗ ಈ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಇದೇ ಊರಲ್ಲಿ ಇದೇ ಡಿಸ್ಟಿಕ್ ಅಲ್ಲಿ ಇದೆ ಅಂತಲೂ ನಂಗೆ ಗೊತ್ತಿರಲಿಲ್ಲ. ಸೊ ಸಡನ್ನಾಗಿ ಇಲ್ಲಿಗೆ ಬಂದಿದ್ದೀವಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮೈಲಾರಿ ಸಾಂಗ್ ಎಲ್ಲ ಬರ್ತಾಯಿತ್ತು. ಸೊ ಆ ಸಾಂಗ್ ಪ್ಲೇಸ್ ಇದು ಅಂತ. ಸೊ ಇಲ್ಲಿ ಬಂದು ನೋಡಿದ ಮೇಲೆ ನನಗೆ ಅರ್ಥ ಆಗಿದ್ದು. ಸೊ ಈ ರೀತಿ ತುಂಬಾ ಇದ್ದಾವೆ ಪ್ಲೇಸಸ್ಸು. ಅಂದರೆ ಅವಾಗ ಕೇಳಿರ್ತೀವಿ, ಬಟ್ ಪ್ಲೇಸ್ ಎಲ್ಲ ನೋಡಿರಲ್ಲ. ಸುಮ್ಮನೆ ಏನೋ ಫಿಲಮ್ ಎಲ್ಲ ಇಮ್ಯಾಜಿನ್ ಎಲ್ಲ ಇರುತ್ತೆ, ಹೀಗೆಲ್ಲ ಅಂದ್ಕೊಂಡಿರ್ತೀವಿ. ಬಟ್ ಈ ಪ್ಲೇಸ್ ಇವಾಗ ನೋಡಿದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್. ನಾನಿವಾಗ ಬಂದಿದ್ದೀನಿ ರಾಣಿಬೆನ್ನೂರಿಗೆ. ಸೊ ಇದು ಒಂಚೂರು ಓಲ್ಡ್ 1 month ಅಂತಲೇ ಹೇಳ್ಬೋದು. 1 month 2 month ಓಲ್ಡೇ ವ್ಲಾಗ್ ಇದು. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ದಸರಾ ಪೂಜೆ ಮಾಡಿದ್ದು. ಜಸ್ಟ್ ಏನೋ ಒಂದು ಪೂಜೆ ಕ್ಲಿಪ್ಸ್ ಹಾಕಿದ್ದೀನಿ, ಜಾಸ್ತಿ ಏನು ಇಲ್ಲ ಇತ್ತು ವಿಡಿಯೋ. ಬಟ್ ಇವಾಗ ನಾವು ಹೋಗ್ತಾ ಇರೋದು ಮೈಲಾರ ಗುಡ್ಡಕ್ಕೆ. ಸೊ ಎಲ್ಲರೂ ಬಂದಿದ್ದರು, ಫ್ಯಾಮ್ಲಿ ಎಲ್ಲರೂ, ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಸೊ ಹಾಗಾಗಿ ಸೊ ಇಲ್ಲೇ ನಿಯರ್ ಇದೆ ಅಂತ ಹೇಳಿ ಮೈಲಾರ ಗುಡ್ಡಕ್ಕೆ ಬಂದ್ವಿ. ಸೊ ಇಲ್ಲೇ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನೋಡಿ ಈ ರೀತಿ ಅಂದರೆ ರಶ್ ಅಂತೂ ಇರಲಿಲ್ಲ. ಇಲ್ಲೇ 2 ಇದ್ದಾವಂತೆ, ಒಂದು ಚಿಕ್ಕದು ಒಂದು ದೊಡ್ಡದು. ಇದೇ ಮೇನ್ ಟೆಂಪಲ್ ಅಂತ ಇರ್ಬೋದು, ಮೇ ಬಿ ಇದೇ ಮೇನ್ ಟೆಂಪಲ್ ಅನಿಸುತ್ತೆ. ಸೊ ನೋಡಿ ಈ ರೀತಿ ಎಲ್ಲ ಇದೆ. ಇಲ್ಲಿ ನೋಡಿ ಜನ ಹೆಂಗಿದ್ದಾರೆ ಅಂದರೆ ಹೊರಗಡೆ ಕೂತಿರ್ತಾರೆ, ಈ ರೀತಿ ಎಲ್ಲ ಕೂತ್ಕೊಂಡಿರ್ತಾರೆ, ದುಡ್ಡು ಕೇಳ್ತಿರ್ತಾರೆ. ಈ ರೀತಿ ಭಂಡಾರ ಹಚ್ಚೋದು ಮತ್ತು ದುಡ್ಡು ಕೇಳೋದು. ಆ್ಯಂಡ್ ಇದು ದೇವ್ರ ಸೇವೆ ಮಾಡ್ತಾರಂತೆ. ಈ ರೀತಿ ಎಲ್ಲ ಏನಾದರೂ ಬೇಡ್ಕೋಬೇಕು ಅಂದರೆ ಅಥವಾ ಏನಾದರೂ ಕೇಳಬೇಕಂದ್ರೆ ಈ ರೀತಿ ಎಲ್ಲ ಮಾಡ್ತಾರಂತೆ. ಸೊ ಈ ರೀತಿ 1-2 ಜನ ಬಂದಿದ್ದರು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಇವ್ರ ವೇಷಭೂಷಣ ಅಂತೂ ಡಿಫ್ರೆಂಟ್ ಆಗಿತ್ತು. ಈ ರೀತಿ ಅಂತೂ ಇಲ್ಲಿ ಅಕ್ಕಪಕ್ಕ ಕೂತ್ಕೊಂಡಿರ್ತಾರೆ, ಅಂದರೆ ದುಡ್ಡು ಕೊಡೋದು ಮತ್ತು ಭಂಡಾರೆಲ್ಲ ಹಚ್ತಿರ್ತಾರೆ. ಸೊ ಸ್ವಲ್ಪ ದೂರನೇ ಇರಬೇಕು, ಅಂದರೆ ಒಂದೊಂದು ಸತಿ ದುಡ್ಡು ಇರಲ್ವಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕಡೆ ಎಲ್ಲ ಕೇಳ್ತಾರೆ ದುಡ್ಡು, ಒಬ್ಬರನ್ನಂತ ಅಷ್ಟೇ ಅಲ್ಲ. ಸೊ ಇಲ್ಲಿ ಗುಡ್ಡ ತುಂಬ ಚೆನ್ನಾಗಿತ್ತು, ಎಷ್ಟೊಂದು ಚೆನ್ನಾಗಿತ್ತು. ಬಟ್ ಸ್ವಲ್ಪ ಕ್ಲೀನ್ ಇರಲಿಲ್ಲ ಅಷ್ಟೇ. ಆ್ಯಂಡ್ ಇವಾಗ ಮತ್ತೊಂದು ಕಡೆ ಹೋಗ್ತಾ ಇದ್ದೀವಿ ನಾವು. ಆ್ಯಂಡ್ ಇಲ್ಲಿ 2 ಮೈಲಾರ ಗುಡ್ಡ ಅಂದರೆ 2 ಟೆಂಪಲ್ ಇದ್ದಾವಂತೆ. ನನ್ನ ತಂಗಿ ಹೇಗೆ ಕಳಿಸಿದ್ಲು, 2 ಟೆಂಪಲ್ ಇದೆ, 2ಕ್ಕೂ ಹೋಗಿ ಬನ್ನಿ, ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳಿ. ಇಲ್ಲಿ ತನಕ ಬಂದಿರ್ತೀವಿ ಆ್ಯಂಡ್ ಮತ್ತೆ ಹೋಗೋಕ್ಕಾಗಲ್ವಲ್ಲ. ಸೊ ಹಂಗಾಗಿ 2ಕ್ಕೂ ಹೋಗಿ ಬನ್ನಿ ಅಂತ ಹೇಳಿದ್ರು. ನನ್ನ ಬ್ರದರ್ ಇಲ್ಲ ಕೂಡ ಕೇಳಿದರು, ಸೊ ಹೋಗೋಣ ಏನು ಅಂತ ಹೇಳಿ, ಹೋಗೋಣ ನಡೀರಿ ಅಂತ ಹೇಳಿದೆ. ಸೊ ಹಾಗಾಗಿ ನಾವು ಇನ್ನೊಂದು ಟೆಂಪಲ್ ಇದೆ, ಮೈಲಾರ ಏನು ದೇವ್ರಿದ್ದೇನೆ. ಸೊ ಅವ್ರದ್ದು ಇನ್ನೊಂದು ಟೆಂಪಲ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಸೊ ಇದೆ ಇನ್ನೊಂದು ಟೆಂಪಲು. ಅಂದರೆ ಏನು, ಅಲ್ಲಿ ಮೇನ್ ಯಾವ ಟೆಂಪಲ್ ಇದೆ ಅಲ್ಲಿ ತುಂಬ ರಶ್ ಇರತ್ತಂತೆ, ಅದಕ್ಕಾಗಿ ಇನ್ನೊಂದು ಟೆಂಪಲ್ ಮಾಡಿದಾರಂತೆ. ಅಂದರೆ ಇಲ್ಲಿ ಕೂಡ ದರ್ಶನ ಮಾಡ್ಬೋದು ಅಂತ ಹೇಳಿ. ಸೊ ಇದು ಅಂತೂ ತುಂಬ ಚೆನ್ನಾಗಿತ್ತು. 2 ಟೆಂಪಲಲ್ಲಿ ದೇವ್ರು ತುಂಬಾ ಚೆನ್ನಾಗಿತ್ತು. ತುಂಬ ಹೈಟಾಗಿ ನೋಡಿ, ಮೈಲಾರ ದೇವ್ರು ಎಷ್ಟೊಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ವಿಡಿಯೋ ಶೂಟ್ ಅಲೌಡ್ ಇರಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಕ್ಲಿಪ್ಸ್ ಅಷ್ಟೇ ತೊಗೊಂಡಿದ್ದು. ಹಾಗೆ ಇಲ್ಲಿ ಒಂದು ಹೊಲದಲ್ಲಿ ಬಂದು ಊಟ ಮಾಡ್ತಾಯಿದ್ದೀವಿ. ಇವಾಗ ಮಧ್ಯಾಹ್ನ ಆಗಿತ್ತು, ಆಲ್ರೆಡಿ ಸಾಯಂಕಾಲ 4 ಗಂಟೆ ಆಗೋಕ್ಕೆ ಬಂದಿತ್ತು. ಬಟ್ ಇಲ್ಲಿ ಊಟ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಊಟ ಮಾಡಿ ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡು ಇಲ್ಲಿ ಊಟ ಮಾಡ್ತಾಯಿದ್ವಿ. ಈ ತೋಟ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಅಡಿಕೆ ತೋಟ, ಈ ರೀತಿ ತೆಂಗಿನ ತೋಟ ಈ ರೀತಿ ಇತ್ತು. ಸೊ ಇಲ್ಲಿ ಆರಾಮಾಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು
ಇವಾಗ ಹರಿಹರಕ್ಕೆ ಬಂದ್ವಿ. ಸೊ ಹರಿಹರದಲ್ಲಿ ಎಂಟ್ರೆನ್ಸ್ ಇದು ಈ ರೀತಿಯಾಗಿದೆ ಆ್ಯಂಡ್ ಎಂಟ್ರೆನ್ಸ್ ಈ ರೀತಿಯಾಗಿದೆ. ಇದನ್ನು ಕ್ರಿಸ್ತ ಶಕ 1224ರಲ್ಲಿ ಹೊಯ್ಸಳ ರಾಜಕುಮಾರ ಕಾಲದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಸೊ ತುಂಬ ಚೆನ್ನಾಗಿದೆ. ಸೊ ನೋಡಿದ ತಕ್ಷಣವೇ ಅನಿಸ್ತು ಇದು ಇವರೇ ಕಟ್ಟಿದ್ದಾರೆ ಅಂತ ಹೇಳಿ, ಅಂದರೆ ಈ ರಾಜರ ಅಂತ ಹೇಳಿ. ಕೆಲವೊಂದು ಅವ್ರದ್ದು ಸಿಂಬಾಲು ಹಾಗೆ ಇವೆಲ್ಲ ಇರುತ್ತಲ್ವ, ಸೊ ಹಂಗಾಗಿ ಅದರಿಂದ ಗೊತ್ತಾಗತ್ತೆ. ಸೊ ಜಾಸ್ತಿ ಟ್ರಾವೆಲ್ ಮಾಡೋರಿಗೆ ಎಲ್ಲ ಗೊತ್ತಾಗತ್ತೆ. ಅಂದರೆ ಈ ರೀತಿ ಕಲ್ಲು ಒಂದೊಂದು ಥರ ಅವ್ರದ್ದು ಒಂದು ಡಿಸೈನೇ ಚೇಂಜ್ ಇರುತ್ತೆ. ಸೊ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇದು ಅಂತೂ ಲಕ್ಷ್ಮೀ ದೇವಿ ನಿಮಗೆ ಮುಖನ ಈ ಕಡೆ ಇಟ್ಕೊಂಡು ಇದೆ ಮೂರ್ತಿ. ಅದು ಒಂಥರ ಡಿಫ್ರೆಂಟ್ ಆಗಿತ್ತು ನೋಡಿ. ಟೆಂಪಲ್ ಅಂತೂ ಸಖತ್ತಾಗಿದೆ. ಹರಿಹರೇಶ್ವರ ಟೆಂಪಲ್ ಇದು. ಹರಿ ಮತ್ತು ವಿಷ್ಣು ಮತ್ತು ಶಿವನ ಏಕಶಿಲಾ ರೂಪ ಇದೆ. ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಟೈಮ್ ಸಿಗಲಿಲ್ಲ, ಯಾಕಂದರೆ ಬಿಡಲ್ಲ ಅವರು, ಬೇಗ ಬೇಗ ಹೋಗಿ ಅಂತಿರ್ತಾರೆ. ಇಂಡ್ ಶೂಟ್ ಮಾಡೋಕ್ಕೆ ಕೂಡ ಅಲೋಡ್ ಇರಲ್ಲ. ಸೊ ಹಾಗಾಗಿ ಬಂದ್ವಿ, ನಾವು ಬೇಗ ಬಂದ್ವಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಹೋಟೆಲ್ಗೆ ಸ್ನ್ಯಾಕ್ಸ್ ತಿನ್ನೋಕ್ಕಂತ ಬಂದ್ವಿ. ಸೊ ಅದಾದಮೇಲೆ ನಾನು ಮತ್ತು ಬ್ರದರ್ನೆಲ್ಲ ಸೇರಿ ಬಜ್ಜಿ ಮಾಡಿ ಅವತ್ತು ನೈಟ್ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂದರೆ ಮಲ್ಕೊಂಡ್ಬಿಟ್ವಿ, ಸುಸ್ತಾಗಿತ್ತಲ್ವ ಎಲ್ರಿಗೂ. ಹಾಗೆ ನಾನು ನಮ್ಮ ಅತ್ತೆ ಮಾಡಿದ್ದು. ಅದಾದಮೇಲೆ ಎಲ್ಲರೂ ಊರಿಂದ ಬಂದವರೆಲ್ಲ ವಾಪಸ್ ಊರಿಗೆ ಹೋಗ್ತಾ ಇದ್ದಾರೆ ಇವಾಗ. ಸೊ ಎಲ್ರಿಗೂ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ತಂಗಿ ಕೂಡ ಬಾಯ್ ಬಾಯ್ ಹೇಳ್ತಾ ಇದ್ದಾಳೆ. ಸೊ ಇವಾಗ ನಾವು ಕೂಡ ಅಷ್ಟೇ ಐ ಥಿಂಕ್ ನೆಕ್ಸ್ಟ್ ಡೇ ಹೋದ್ವಿ ಅನಿಸುತ್ತೆ. ಅವರು ಅವತ್ತೇನೋ ನೆನಪಿಲ್ಲ. ಬಟ್ ಇವಳಿಗೆ ಮಾತ್ರ ಇಷ್ಟ ಇಲ್ಲ. ಬಂದಿದ್ದೀವಿ ನೋಡಿ ಹೆಂಗೆ ನಿಂತಿದ್ದಾಳೆ, ಒಂದು ಕಡೆ ಸುಮ್ಮನೆ ನಿಂತ್ಬಿಟ್ಟಿದ್ದಾಳೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.